ಕನಕಪುರ ಎಂಬ ಒಂದು ಊರು ಇತ್ತು. ಆ ಊರಿನಲ್ಲಿ ರಾಮು ಎಂಬ ವ್ಯಕ್ತಿ ತನ್ನ ಹೆಂಡತಿಯೊಂದಿಗೆ ವಾಸವಾಗಿದ್ದ. ಅವರಲ್ಲಿ ಒಂದು ಸ್ವಲ್ಪ ಜಮೀನಿತ್ತು. ಆ ಜಮೀನೇ ಅವರ ಜೀವನದ ಆಧಾರವಾಗಿತ್ತು. ರಾಮಪ್ಪನಿಗೆ ಎಲ್ಲರಂತೆ ತಾನು ಬೇಗ ಧನಿಕನಾಗಬೇಕೆಂದ ಆಸೆಯನ್ನು ಹೊಂದಿದ್ದನು. ಒಂದು ದಿನ ರಾಮಪ್ಪ ಮಧ್ಯಾಹ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಬಿಸಿಲು ತುಂಬ ಚುರುಕಾಗಿತ್ತು. ರಾಮಪ್ಪ ಹೊಲದಲ್ಲಿನ ಕೆಲಸವನ್ನು ಮುಗಿಸಿದನು. ದಣಿವಾರಿಸಿಕೊಳ್ಳಲು ಸ್ವಲ್ಪ ದೂರದಲ್ಲಿದ್ದ ಆಲದ ಮರದ ಕೆಳಗೆ ಬಂದು ಮಲಗಿದನು. ಆಲದ ಮರದ ತಂಪಾದ ಗಾಳಿಯಿಂದ ಅವನಿಗೆ ಜೋರಾಗಿ ನಿದ್ದೆ ಹತ್ತಿತು. ಅವನು ಕಣ್ಣು ತೆಗೆಯುವಷ್ಟರಲ್ಲೇ ಸಂಜೆಯಾಗಿತ್ತು. ಲಘುಬಗೆಯಿಂದ ತಾನು ಹೊರಡಲು ಸಿದ್ಧವಾದ. ಅಷ್ಟರಲ್ಲಿ ಬೇರೆ ಕಡೆಯಿಂದ ಒಂದು ಶಬ್ದವನ್ನು ಕೇಳಿಸಿತು. ರಾಮು, ನಿನಗೆ ಚಿನ್ನದ ನಾಣ್ಯಗಳ ಧನ ಬೇಕೇ ಎಂದು ಕೇಳಿಸಿತು. ಆ ಧ್ವನಿಯನ್ನು ಕೇಳಿ ರಾಮ ಸ್ವಲ್ಪ ಹೆದರಿದ. ನಂತರ ಅವನು ತನ್ನ ಧೈರ್ಯವನ್ನು ಗಟ್ಟಿ ಮಾಡಿ ಆ ಕಡೆ ಈ ಕಡೆ ನೋಡುತ್ತಾ ಮತ್ತೆ ಧೈರ್ಯವನ್ನು ತಂದುಕೊಂಡು ಆತ ಹೇಳಿದ, ಹೌದು, ನನಗೆ ಚಿನ್ನದ ನಾಣ್ಯಗಳಿರುವ ಧನ ಬೇಕು ಎಂದು ಕೇಳಿಕೊಂಡ. ದೇವತೆಯು ಅವನ ಮಾತುಗಳನ್ನು ಆಲಿಸಿ, ನೀನು ಮನೆಗೆ ಹೋಗುವಷ್ಟರಲ್ಲಿ ನಿನಗೆ 7 ಚಿನ್ನದ ನಾಣ್ಯಗಳು ತುಂಬಿರುವ ಕೊಡ ಕಾಣಿಸುತ್ತವೆ ಎಂದ. ಲಘುಬಗೆಯಿಂದ ರಾಮು ತನ್ನ ಮನೆಯ ಕಡೆಗೆ ಹೋಗಲು ಸಿದ್ಧನಾಗಿದ್ದ. ಮನೆಗೆ ಹೋಗಿ ನೋಡುವಷ್ಟರಲ್ಲಿ 7 ಚೀಲಗಳು ತುಂಬಿದ್ದವು. ರಾಮು ತನ್ನ ಹೆಂಡತಿಯನ್ನು ಕರೆದು ಹೇಳಿದ, ದೇವರ ಕೃಪೆಯಿಂದ ನಮಗೆ 7 ಚೀಲಗಳು ನಾಣ್ಯಗಳನ್ನು ದೊರೆತಿವೆ. ಮುಂದಿನ ಜೀವನದಲ್ಲಿ ನಾವು ಆರಾಮಾಗಿ ಇರಬಹುದು. ಆದರೆ 7ನೇ ಚೀಲದಲ್ಲಿ ಅರ್ಧ ಮಾತ್ರ ಆಗಿತ್ತು. ರಾಮು ತುಂಬ ಚಿಂತಿತಗೊಂಡ ಮತ್ತು 7ನೇ ಚೀಲವನ್ನು ತುಂಬಲೇಬೇಕು ಎಂದು ನಿರ್ಧರಿಸಿ ತಾನು ಮತ್ತು ತನ್ನ ಹೆಂಡತಿ ಹಗಲು ರಾತ್ರಿ ಕೆಲಸ ಮಾಡಲು ಶುರು ಮಾಡಿದರು. ರಾಮು ಮತ್ತು ಅವನ ಹೆಂಡತಿ ಹೊಲದಲ್ಲಿ ಕೆಲಸ ಮಾಡಿ ಬಂದ ಹಣವನ್ನು ತಮ್ಮ ಜೀವನಕ್ಕಾಗಿ ಬಳಸಿಕೊಳ್ಳದೆ ಅದರಿಂದ ಚಿನ್ನದ ನಾಣ್ಯಗಳನ್ನು ಖರೀದಿ ಮಾಡಿ ಆ 7ನೇಯ ಚೀಲದಲ್ಲಿ ತುಂಬಲು ಶುರು ಮಾಡಿದರು. ರಾಮು ಮತ್ತು ಅವನ ಹೆಂಡತಿ 7ನೇ ಚೀಲ ತುಂಬಲು ತುಂಬ ಕಷ್ಟಪಡುತ್ತಿದ್ದರು. ಆದರೂ ಅದು 7ನೇ ಚೀಲ ಎಷ್ಟೇ ತುಂಬಿದರೂ ತುಂಬುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ಮಧ್ಯಾಹ್ನ ಅವರ ಮನೆಗೆ ಒಬ್ಬ ವೃದ್ಧ ಋಷಿಯು ಆಗಮಿಸಿದರು. ಬಂದ ಕೂಡಲೇ ಅವರು ಹೇಳಿದರು, 7ನೇಯ ಕೊಡವು ತುಂಬುತ್ತಿಲ್ಲವೇ ಎಂದು ಕೇಳಿದರು. ಆಗ ರಾಮು ಮತ್ತು ಅವನ ಹೆಂಡತಿ ಆಶ್ಚರ್ಯವಾಗಿ, ಇದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದರು. ಆಗ ಋಷಿಗಳು ಹೇಳಿದರು, ಇದು 7ನೇ ಚೀಲ, ಮಾನವನ ಆಸೆಯ ಚೀಲ, ಇದು ಎಂದಿಗೂ ತುಂಬುವುದಿಲ್ಲ ಎಂದು ಹೇಳಿದರು. ಆಗ ಋಷಿಗಳು ರಾಮುವಿಗೆ, ನಿನಗೆ ಸಿಕ್ಕ 6 ಚೀಲಗಳ ನಾಣ್ಯಗಳನ್ನು ಜೀವನದಲ್ಲಿ ಬಳಸಿಕೊಂಡು ಸುಖವಾಗಿರುವುದು ಬಿಟ್ಟು 7ನೇ ಚೀಲ ತುಂಬುವುದರಲ್ಲಿ ನಿನ್ನ ಸಮಯವನ್ನು ವ್ಯರ್ಥ ಮಾಡಿದೆ ಎಂದು ಹೇಳಿದರು. ಇಷ್ಟು ಹೇಳಿ ಋಷಿಗಳು ಅಲ್ಲಿಂದ ಹೋದರು ಮತ್ತು ಅವರು ಹೋಗುತ್ತಲೇ 7 ಚೀಲಗಳು ಅಲ್ಲಿಂದ ಮಾಯವಾದವು. ರಾಮು ಮತ್ತು ಅವನ ಹೆಂಡತಿಗೆ ತಾವು ಮಾಡಿದ ತಪ್ಪಿನ ಅರಿವಾಯಿತು. ಮುಂದಿನ ಜೀವನವನ್ನು ಅವರು ದೇವರ ಧ್ಯಾನದಲ್ಲಿ ಕಳೆಯಬೇಕೆಂದು ನಿರ್ಧಾರ ಮಾಡಿದರು. ನೀತಿ: ಜೀವನವನ್ನು ನಾವು ಬರೀ ಹಣ ಗಳಿಸುವುದರಲ್ಲಿ ಕಳೆಯಬಾರದು. ದೇವರ ಧ್ಯಾನದಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಬೇಕು.